ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ನಿನ್ನೆ ದಿನ 8th ಜನವರಿನಲ್ಲಿ ಬಂದ ಕರೆಕ್ಷನ್ ನಂತರ 9th ಜನವರಿ ಇವತ್ತಿನ ದಿನ ಇಂಡಿಯನ್ ಮಾರ್ಕೆಟ್ US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣದಿಂದ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಿನ್ನೆ ಮಾಡಿರೋ ಎಲ್ಲಾ ಶಾರ್ಟ್ ಗಳ ಸ್ಟಾಪ್ ಲಾಸ್ ಹಿಟ್ ಆಗಿ ಶಾರ್ಟ್ ಕವರಿಂಗ್ ಬಂದು ನಿಫ್ಟಿ 21,700 ಹತ್ರ ಬಂತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 48,000 ವರೆಗೆ 9th ಜನವರಿ ಮಂಗಳವಾರ ದಿನ ಇವತ್ತಿನ ದಿನ ಬಂದಿದ್ದು. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇತ್ತು. ಅಲ್ಲಿಂದ US ನ ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ಬಂದ ಕರೆಕ್ಷನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೂಡ ಎಫೆಕ್ಟ್ ಆಯ್ತು. ಅದ್ರ ಜೊತೆಗೆ ನಾವು ಗಮನಿಸಬೇಕಾಗಿದ್ದು US ನ 10 year ಬಾಂಡ್ yield ಅಗೇನ್ 4 ಮೇಲೆ ಬಂದು 4.04 ಹತ್ರ ಬಂದಿದೆ. ಸೊ ಇದು ಮಾರ್ಕೆಟ್ ಗೆ ನೆಗೆಟಿವ್ ಆಗಿದೆ. ಇದ್ರ ಕಾರಣದಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಸೆಕೆಂಡ್ ಹಾಫ್ ಅಲ್ಲಿ ಕೊಲ್ಯಾಪ್ಸ್ ಆಯ್ತು. ಸೊ ಈ ರೀತಿಯ ಕನ್ಸಾಲಿಡೇಷನ್ ಅಲ್ಲಿ ನಾವು ಹೈಯರ್ ಲೆವೆಲ್ ಮೇಲೆಯಿಂದ ಕಾಲ್ ಸೈಡ್ ಅಲ್ಲಿ ಹಾಗೂ ಲೋವರ್ ಲೆವೆಲ್ ಕೆಳಗಡೆಯಿಂದ ಫುಟ್ ಸೈಡ್ ಅಲ್ಲಿ ತಗೊಳಕ್ಕೆ ನಾವು ಪ್ರಿಪೇರ್ ಆಗಿ ಇರಬೇಕಾಗುತ್ತೆ. ಸೊ ನಾವು ನಿಫ್ಟಿನಲ್ಲಿ ಈ ಕನ್ಸಾಲಿಡೇಷನ್ ಲೋವರ್ ಲೆವೆಲ್ 21,670 ಕೆಳಗಡೆ ಬರ್ತಿದ್ದಂಗೆ ಪುಟ್ ಪೊಸಿಷನ್ ತಗೊಳಕ್ಕೆ ಆರ್ಡರ್ ನ ಪ್ಲೇಸ್ ಮಾಡಿ ಇಟ್ಟಿದ್ವಿ. ಇಲ್ಲಿಂದ ಬಂದ ಕರೆಕ್ಷನ್ ಅಲ್ಲಿ ನಾವು ನಿಫ್ಟಿನಲ್ಲಿ 70 ಪಾಯಿಂಟ್ಸ್ ವರೆಗೆ ಪ್ರಾಫಿಟ್ ಬುಕಿಂಗ್ ನ ಮಾಡಿದ್ವಿ. ಹಾಗೂ ನಾವು ಫೈನಾನ್ಸ್ ನಿಫ್ಟಿನಲ್ಲಿ ಕೂಡ 0 ಕಾಲ್ ಪುಟ್ ಸೈಡ್ ಅಲ್ಲಿ ಟ್ರೇಡ್ ಮಾಡಿ ಪ್ರಾಫಿಟ್ ನ ಮಾಡಿದ್ವಿ. ಸೊ ಈ ರೀತಿಯ ಸೆಟಪ್ಸ್ ಗಳನ್ನ ಇಟ್ಕೊಂಡು ನಾವು ಇಂಡಸ್ಟ್ರೀಸ್ ಗಳಲ್ಲಿ ಟ್ರೇಡ್ ಮಾಡಬಹುದು. ಸೊ ಇಲ್ಲಿಂದ 10th ಜನವರಿ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಟ್ರೇಡಿಂಗ್ ಲೆವೆಲ್ಸ್ ಹಾಗೂ ಕರೆಕ್ಷನ್ ಅಂತ ಕಂಟಿನ್ಯೂ ಆದ್ರೆ ಸಪೋರ್ಟ್ ಲೆವೆಲ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಅದಕ್ಕಾಗಿ ನಾವು ಆಪ್ಷನ್ ಚೈನ್ ನ ರೀಡ್ ಮಾಡಬೇಕಾಗುತ್ತೆ. ನಾವು ನಿಫ್ಟಿ 11th ಜನವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದೀವಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs ಇದೆ, ಕಾಲ್ ಸೈಡ್ ಅಲ್ಲಿ 23 lakhs. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,53,000 21,600 ಸ್ಟ್ರೈಕ್ ಪ್ರೈಸ್ ಹತ್ರ ಹಾಗೂ 2,08,000 21,700 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,14,000 ಲೋವರ್ ಲೆವೆಲ್ ಅಲ್ಲಿ, ಅದು 21,500 ಹತ್ರ. ಅಲ್ಲಿಂದ ಇನ್ನು ಕೆಳಗಡೆ ಬಂದ್ರೆ 1,34,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 21,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ನಿಫ್ಟಿಗೆ ನಾವು ಕಳೆದ ದಿನಗಳಿಂದ ಡಿಸ್ಕಸ್ ಮಾಡ್ತಾ ಬಂದಿದ್ದಂಗೆ ಮೇನ್ ಸೈಕಾಲಜಿಕಲ್ ಸಪೋರ್ಟ್ ಬರ್ತಾ ಇರೋದು 21,500 ಹತ್ರ. ಸೊ ನಿಫ್ಟಿ ಏನಾದ್ರು 21,500 ನ ಬ್ರೇಕ್ ಆದ್ರೆ ಟುವರ್ಡ್ಸ್ 21,000 ಬಹಳ ಬೇಗ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 24 lakhs ಇದೆ, ಕಾಲ್ ಸೈಡ್ ಅಲ್ಲಿ 51 lakhs. ಬ್ಯಾಂಕ್ ನಿಫ್ಟಿ ತುಂಬಾ ಓವರ್ ಸೋಲ್ಡ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಗಿಂತ ಮೋರ್ ದೆನ್ ಡಬಲ್ ಇದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಯಾವ್ದೆಲ್ಲ ಲೆವೆಲ್ ಅಲ್ಲಿ ಬಿಲ್ಟ್ ಆಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ 1,58,000 ಬಿಲ್ಟ್ ಆಗಿರೋದು 47,300 ಸ್ಟ್ರೈಕ್ ಪ್ರೈಸ್ ಹತ್ರ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 2,31,000 47,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,37,000 47,800 ಸ್ಟ್ರೈಕ್ ಪ್ರೈಸ್ ಹತ್ರ. ಹಾಗೂ ಎಲ್ಲದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 3,62,000 48,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿಗೆ ಹೈಯರ್ ಲೆವೆಲ್ ಅಲ್ಲಿ 48,000 ಹತ್ರ ಮೇಜರ್ ರೆಸಿಸ್ಟೆನ್ಸ್ ಇದೆ. ಅದಕ್ಕಿಂತ ಮುಂಚೆ 47,500 47,800 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಗಳು ಇದಾವೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 1,91,000 47,000 ಸ್ಟ್ರೈಕ್ ಪ್ರೈಸ್ ಹತ್ರ. ಅದನ್ನ ಬ್ರೇಕ್ ಆಗಿ ಏನಾದ್ರು ಬ್ಯಾಂಕ್ ನಿಫ್ಟಿ ಬಂದ್ರೆ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 2,31,000 46,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಿಫ್ಟಿ ರೀತಿನೇ ವೀಕ್ನೆಸ್ ಅಂತ ಬಂದ್ರೆ 46,000 ವರೆಗೂ 1 or 2 days ಅಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ವ್ಯೂಗೆ ಹೋಗೋಣ. ಮೊದಲನೇದಾಗಿ ನಿಫ್ಟಿ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ನಾವು ಚಾರ್ಟ್ ಅಲ್ಲಿ ಲೆವೆಲ್ಸ್ ಗಳನ್ನ ಡಿಸ್ಕಸ್ ಮಾಡಿ ಹೋಗಿರ್ತೀವಿ. ಆದ್ರೆ ನೆಕ್ಸ್ಟ್ ಡೇ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದಾಗ ನಾವು ಡಿಸೈಡ್ ಮಾಡಿರೋ ಲೆವೆಲ್ಸ್ ಗಳು ಯಾವ ಲೆವೆಲ್ ಮೇಲೆ ನಾವು ಕಾಲ್ ತಗೋಬೇಕು, ಯಾವ ಲೆವೆಲ್ ಕೆಳಗಡೆ ನಾವು ಪುಟ್ ತಗೋಬೇಕು ಅಂತ ಡಿಸ್ಕಸ್ ಮಾಡಿರ್ತೀವಿ. ಆ ಪಾಯಿಂಟ್ ಗಳು ಸಿಕ್ಕಾಗ ನಾವು ಡಿಸ್ಕಸ್ ಮಾಡಿದ ರೀತಿಯ ಪೊಸಿಷನ್ಸ್ ಗಳನ್ನ ತಗೊಂಡು ಹೋಗ್ಬೇಕು. ನಿಫ್ಟಿನಲ್ಲಿ 60 ಪಾಯಿಂಟ್ಸ್ ವರೆಗೆ ಅಂದ್ರೆ ನಿಮ್ಮ ಆಪ್ಷನ್ ಸ್ಟ್ರೈಕ್ ಗೆ 30 ಪಾಯಿಂಟ್ಸ್ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿಗೆ 150 ಪಾಯಿಂಟ್ಸ್ ವರೆಗೆ ಅಂದ್ರೆ ನಿಮ್ಮ ಆಪ್ಷನ್ ಸ್ಟ್ರೈಕ್ ಗೆ 80 to 100 ಪಾಯಿಂಟ್ಸ್ ವರೆಗೆ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪೊಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಇನ್ನು ಈಗ ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂ ಅಲ್ಲಿ ಇದೀವಿ. ಇಲ್ಲಿಂದ ನಾವು 10th ಜನವರಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಕ್ಲೋಸಿಂಗ್ ತನ್ನ 10 day ಮೂವಿಂಗ್ ಆವರೇಜ್ ಅದು 21,564 ಏನಿದೆ ಅದ್ರ ಕೆಳಗಡೆ
ಬಂದಿದೆ. ಸೊ ನಿಫ್ಟಿ ಕ್ಲೋಸಿಂಗ್ ಬಂದಿರೋದು 21,551 ಹತ್ರ. ನಿಫ್ಟಿ 10th ಜನವರಿ ಫ್ಲಾಟ್ ಅಥವಾ ನೆಗೆಟಿವ್ ಅಲ್ಲಿ ಓಪನ್ ಆದ್ರೆ ಮೇಲೆ 21,570 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಪುಟ್ ಪೊಸಿಷನ್ಸ್ ನ ಇಲ್ಲಿ ತಗೋಬಹುದು. ಇಲ್ಲಿಂದ ಬರೋ ಡೌನ್ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ 20-day ಮೂವಿಂಗ್ ಆವರೇಜ್ ಅದು 21,370 ಹತ್ರ ಇದೆ. ಸೊ ಈ ಲೆವೆಲ್ ವರೆಗೆ ಬರೋವರೆಗೂ ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಹೋಗ್ಬೋದು. ಹಾಗೂ ನಿಫ್ಟಿ 21,400 ಇಂದ 370 ಲೆವೆಲ್ ಬಂದಾಗ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು 21,370 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ನೆಕ್ಸ್ಟ್ ಡೇಗೆ ಪುಟ್ ಪೊಸಿಷನ್ಸ್ ನ ಕ್ಯಾರಿ ಫಾರ್ವರ್ಡ್ ಕೂಡ ಒಳ್ಳೆ ಹೆಡ್ಜಿಂಗ್ ಇಂದ ಮಾಡಬಹುದು. ಇನ್ನು ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ 21,570 ಮಾರ್ಕ್ ಏನಿದೆ ಇದ್ರ ಮೇಲೆ 930 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ ನಾವು ಇಲ್ಲಿಂದ ಸಿ ಪೊಸಿಷನ್ಸ್ ನ ತಗೋಬಹುದು. ಡೇ ಲೋನ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಬರೋ ರಿಕವರಿಗೆ ನಿಫ್ಟಿಗೆ ಸ್ಮಾಲ್ ರೆಸಿಸ್ಟೆನ್ಸ್ 30 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ 21,600 ಹತ್ರ ಬರುತ್ತೆ. ಇನ್ನು 21,600 ಇಂದ ಮೇಲೆ 21,620 ನ ಕ್ರಾಸ್ ಆದ್ರೆ 21,700 ವರೆಗೂ ಆಪ್ಷನ್ ಚೈನ್ ಪ್ರಕಾರ ಏನ್ ರೆಸಿಸ್ಟೆನ್ಸ್ ಇದೆ ಅಲ್ಲಿವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿನಲ್ಲಿ ನಾವು ಓನ್ಲಿ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಮಾತ್ರನೇ ಟ್ರೇಡ್ ಮಾಡೋಣ. ಹಾಗೂ ಹೈಯರ್ ಲೆವೆಲ್ ಇಂದ ನಿಫ್ಟಿ ಯಾವುದೇ ಕ್ಷಣದಲ್ಲಿ 60 ಪಾಯಿಂಟ್ಸ್ ವರೆಗೆ ಕೆಳಗಡೆ ಬಂತು ಅಂತಂದ್ರೆ ನಮ್ಮ ಕಾಲ್ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋಣ, ಅಥವಾ ನಮ್ಮ ಸ್ಟ್ರೈಕ್ ಪ್ರೈಸ್ ಗಳಲ್ಲಿ ಹೈಯರ್ ಲೆವೆಲ್ ಇಂದ 30 ಪಾಯಿಂಟ್ಸ್ ಕರೆಕ್ಷನ್ ಬಂದ್ರೆ ಕೂಡ ನಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ತುಂಬಾ ನೆಗೆಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ತನ್ನ 20-day ಮೂವಿಂಗ್ ಆವರೇಜ್ ಲೆವೆಲ್ 47,491. ಸೊ ಇದು 47,500 ಅಂತಾನೆ ತಗೊಳ್ಳೋಣ. ಇದ್ರ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿ 47,500 ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಅಲ್ಲಿಂದ ನಾವು ಅಗೇನ್ ಪುಟ್ ಸೈಡ್ ಅಲ್ಲೇ ಪೊಸಿಷನ್ಸ್ ನ ತಗೋಬಹುದು. ಮೇಲೆ 47,600 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ಡೌನ್ ಹಾಗೂ ಕರೆಕ್ಷನ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ 47,000 ಇಂದ 46,900 ಹತ್ರ ಸೈಕಲಾಜಿಕಲ್ ಸಪೋರ್ಟ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ಯಾಂಕ್ ನಿಫ್ಟಿ 46,900 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ತನ್ನ 50-day ಮೂವಿಂಗ್ ಆವರೇಜ್ ಲೆವೆಲ್ 46,384 ಏನಿದೆ ಇಲ್ಲಿವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಬುಧವಾರ ದಿನ 47,500 ಕೆಳಗಡೆ ಸೆಲ್ ಆನ್ ರೈಸ್ ಆಗಿ ಟ್ರೇಡ್ ಮಾಡ್ತಾ ಹೋಗೋಣ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ತನ್ನ 10-day ಮೂವಿಂಗ್ ಆವರೇಜ್ ಲೆವೆಲ್ ಈಗ ಬರ್ತಾ ಇರೋದು 47,800 ಹತ್ರ. ಸೊ ಬ್ಯಾಂಕ್ ನಿಫ್ಟಿ 47,800 ಮೇಲೆ ಬಂದು ಸಸ್ಟೈನ್ ಆದ್ರೆ ಅಟ್ಲೀಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಆ 30 ಮಿನಿಟ್ಸ್ ಹೈಯರ್ ಲೆವೆಲ್ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ಬ್ಯಾಂಕ್ ನಿಫ್ಟಿ 48,200 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 47,800 ಮೇಲೆ ಕಾಲ್ ಪೊಸಿಷನ್ಸ್ ಹಾಗೂ 47,500 ಕೆಳಗಡೆ ಪುಟ್ ಪೊಸಿಷನ್ ತಗೊಂಡು ಟ್ರೇಡ್ ಮಾಡೋಣ. ಇನ್ನು 47,800 ಇಂದ ಕೆಳಗಡೆ 47,500 300 ಪಾಯಿಂಟ್ಸ್ ಅಲ್ಲಿ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಸೊ ನಾನು ಕೊಟ್ಟಿರೋ ಈ ಮಾಹಿತಿನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಇನ್ನು ನಮ್ಮ ಲೆವೆಲ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇದ್ರೆ, ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಲ್ಲಿಂದ ಕೂಡ ನೀವು ಮಾಹಿತಿನ ಪಡಿಬಹುದು. ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ ನ ಜಾಯ್ನ್ ಆಗ್ಬೋದು, ಅಥವಾ ಟೆಲಿಗ್ರಾಮ್ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ನೀವು IIFL, ಅಪ್ಸ್ಟಾಕ್ಸ್ ಅಥವಾ ಆಂಜಲ್ ಒನ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ ನಮ್ಮ ಪ್ರೀಮಿಯಂ ಗ್ರೂಪ್ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.